ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ ಬೇಟೆಯನ್ನ ನಡೆಸಿದ್ದಾರೆ. ಇವತ್ತು ಹೇಳಿ ಕೇಳಿ, ಇ ತುಕಾರಾಂ ಮಾಜಿ ಸಚಿವರು, ಅತ್ಯಂತ ಪ್ರಭಾವಶಾಲಿ ಬಲಿಷ್ಠ ಅಭ್ಯರ್ಥಿ. ಹೀಗಾಗಿ ಹೋದ ಕಡೆಯಲ್ಲೆಲ್ಲವೂ ಕೂಡ ಬಹಳ ದೊಡ್ಡ ಬೆಂಬಲ ಅವರಿಗೆ ವ್ಯಕ್ತವಾಗ್ತಾ ಇದೆ. ಸಂಡೂರಿನ ನೆಡಗುಂದಿ, ಚೋರನೂರು ಸೇರಿದಂತೆ ಹಲವೆಡೆ ಪ್ರಚಾರವನ್ನು ಮಾಡಿದ್ದಾರೆ. ಇವತ್ತು ಡೊಳ್ಳು ಬಾರಿಸಿ ಕಾಂಗ್ರೆಸ್ ಅಭ್ಯರ್ಥಿಗೆ ಕಾರ್ಯಕರ್ತರು ಸ್ವಾಗತವನ್ನ ಕೋರಿದ್ದಾರೆ. ಮನೆ ಮನೆಗೂ ತೆರಳಿ ಮತದಾರರ ಮನವನ್ನು ಗೆಲ್ತಾ ಇದ್ದಾರೆ ತುಕಾರಾಂ. ಈ ತುಕಾರಾಂ ಇಡೀ ಬಳ್ಳಾರಿ ಜಿಲ್ಲೆಗೆ ಗೊತ್ತಿರುವಂತಹ ಹೆಸರು. ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಹೊಂದಿರುವಂಥ ತುಕಾರಾಂ ಅವರು ಈ ಬಾರಿ ಲೋಕಸಭೆಯ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎದುರಾಳಿ ಯಾರೇ ಇದ್ರೂ ಕೂಡ ಸೋಲಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ. ಶ್ರೀರಾಮುಲುಗೆ ಸೋಲುಣಿಸಬೇಕು ಅಂತ ಹೇಳಿ ಇಡೀ ಕಾಂಗ್ರೆಸ್ ಒಂದಾಗಿದೆ. ಇಡೀ ಕಾಂಗ್ರೆಸ್ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿದ್ದಾರೆ. ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಶ್ರೀರಾಮುಲು ಅವರನ್ನ ಸೋಲಿಸಬೇಕು, ಸೋಲಿನ ರುಚಿಯನ್ನು ತೋರಿಸಬೇಕು ಅನ್ನೋದು ಇಡೀ ಬಳ್ಳಾರಿಯ ಕಾಂಗ್ರೆಸ್ ನಾಯಕರ ಒಮ್ಮತದ ಹೋರಾಟ. ಇವತ್ತು ಗಮನಿಸ್ತಾ ಇದ್ದೀರಿ, ಸಂಡೂರಿನ ಈ ಹಳ್ಳಿಗಳಲ್ಲಿ ನಡೀತಾ ಇರುವಂಥ ಪ್ರಚಾರದಲ್ಲಿ ಸಾವಿರಾರು ಜನ ಇದ್ದಾರೆ. ಡೊಳ್ಳು ಬಾರಿಸೋದ್ರ ಮೂಲಕ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಕೂಡ ಬಹಳ ಒಳ್ಳೆ ರೆಸ್ಪಾನ್ಸ್ ಅವರಿಗೆ ಸಿಗ್ತಾ ಇದೆ. ಖುದ್ದು ತುಕಾರಾಂ ಅವರೇ ಡೊಳ್ಳು ಬಾರಿಸುವ ಮೂಲಕ ಈ ಪ್ರಚಾರದಲ್ಲಿ ಅತ್ಯಂತ ಜೋಶ್ನಿಂದ ತೊಡಗಿಕೊಂಡಿದ್ದಾರೆ. ಒಂದು ಕಡೆ ಡೊಳ್ಳು ಬಾರಿಸಿದ್ದಾರೆ, ಮತ್ತೊಂದು ಕಡೆ ಕುರಿ ಮರಿಯನ್ನ ಹೊತ್ಕೊಂಡಿದ್ದಾರೆ. ಅದರ ಮೂಲಕ ಆ ಭಾಗದ ಕುರುಬ ಸಮುದಾಯದ ಮತಗಳನ್ನು ಸೆಳೆಯುವಂಥ ಪ್ರಯತ್ನ. ಈ ತುಕಾರಾಂ ಅವರಿಗೆ ಮಾಜಿ ಸಚಿವ PT ಪರಮೇಶ್ವರ್ ನಾಯ್ಕ್ ಕೂಡ ಜೊತೆಗೂಡಿದ್ದಾರೆ. ಅಲ್ಲಿನ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ಕೂಡ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಇಡೀ ಕಾಂಗ್ರೆಸ್ ಜಿಲ್ಲೆಯ ಮತ್ತು ತಾಲೂಕಿನ ಸಂಡೂರು ತಾಲೂಕಿನ ಕಾಂಗ್ರೆಸ್ ನಾಯಕರು ಜೊತೆಗೂಡಿ ಪ್ರಚಾರ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಇದರ ಮೂಲಕ ತುಕಾರಾಂ ಅವರ ಗೆಲುವು ನಿಶ್ಚಿತ ಅನ್ನೋದು ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಹೇಳ್ತಾ ಇರುವಂತ ಮಾತು. ಎಲ್ಲ ಮಿತ್ರರಿಗೆ ಅಭಿನಂದಿಸ್ತಾ ಈಗ ಕಂಪ್ನಿ ತೆಗಿಯಪ್ಪ, ಸ್ವಲ್ಪ ಸೈಡ್ ಆಗ್ರಿ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇ ತುಕಾರಾಂ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅತ್ಯಂತ ಹುರುಪಿನಿಂದ ಜೋಶ್ನಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಕೂಡ ಬಹಳ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವರ ವಿರುದ್ಧ ಬಿಜೆಪಿಯ ಬಿ ಶ್ರೀರಾಮುಲು ಕಣದಲ್ಲಿದ್ದಾರೆ. ಬಿ ಶ್ರೀರಾಮುಲು ಮಾಜಿ ಸಚಿವರು ಕೂಡ. ಆದರೆ ಬಿ ಶ್ರೀರಾಮುಲು ಅವರಿಗೆ ಸೋಲಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಪಣ ತೊಟ್ಟಿದೆ. ತುಕಾರಾಂ ಗೆಲ್ಲಿಸಲೇಬೇಕು ಅನ್ನೋದು ಪ್ರತಿಯೊಬ್ಬರ ಮಾತಾಗಿದೆ. ಹಾಲಿ ಶಾಸಕರು ಆಗಿರುವಂಥ ತುಕಾರಾಂ ಸ್ಪರ್ಧೆ ಬಹಳ ದೊಡ್ಡ ಮಟ್ಟದ ಪೈಪೋಟಿಯನ್ನು ತಂದೊಡ್ಡಿದೆ. ತುಕಾರಾಂ ಅವರ ಆಡಳಿತ, ತುಕಾರಾಂ ಅವರು ಈ ಹಿಂದೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳೇ ಕೈ ಹಿಡಿಯುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ತಂದಿರುವಂಥ 5 ಗ್ಯಾರಂಟಿಗಳಿದ್ದಾವಲ್ಲ, 5 ಗ್ಯಾರಂಟಿಗಳ ಪ್ರಮುಖ ಆಧಾರದಲ್ಲಿಯೇ ಈ ಮತಯಾಚನೆ ಆಗ್ತಾ ಇದೆ. 5 ಗ್ಯಾರಂಟಿಗಳನ್ನು ನಾವು ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಾವು ನಡೆದುಕೊಂಡಿದ್ದೇವೆ. ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವ ಕಾರಣಕ್ಕಾಗಿ ನೀವು ನಮಗೆ ಬೆಂಬಲಿಸಿ ಆಶೀರ್ವದಿಸಿ ಅನ್ನೋದು ತುಕಾರಾಂ ಅವರ
ಮನವಿ. ಒಂದು ಕಡೆ ಶಕ್ತಿ ಯೋಜನೆ, ಸ್ತ್ರೀ ಶಕ್ತಿ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಯುವ ನಿಧಿ ಮತ್ತು ಅನ್ನಭಾಗ್ಯ, ಈ 5 ಯೋಜನೆಗಳನ್ನು ಜಾರಿಗೊಳಿಸಿರುವಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಅದೇ ಕೀರ್ತಿಯನ್ನು ರಾಜಕೀಯ ಲಾಭಕ್ಕಾಗಿ, ಈ ಚುನಾವಣೆಯಲ್ಲಿ ಅತಿದೊಡ್ಡ ಗೆಲುವಿಗಾಗಿ, ಯಶಸ್ಸಿಗಾಗಿ ಬಳಸಿಕೊಳ್ತಾ ಇದೆ. ಅದು ಜನರ ಮನ ತಲುಪಿದೆ ಅನ್ನೋದು ಕೂಡ ಕಾಂಗ್ರೆಸ್ನ ವಾದ.